ಹಾಯ್ ನಮಸ್ತೆ ಫ್ರೆಂಡ್ಸ್. ಮೊಟ್ಟೆಯಿಂದ ಒಳ್ಳೆ ರೆಸಿಪಿ ಮಾಡೋಣ ಬನ್ನಿ. ಇವತ್ತು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮೊಟ್ಟೆ ಮತ್ತು ಉಪ್ಪು, ಪೆಪ್ಪರು, ಖಾರದ ಪುಡಿ ಮತ್ತು ಮೈದಾ ಸ್ವಲ್ಪ ಅಷ್ಟೇ. ಮತ್ತು ಬೇಕಾಗಿರೋದು ಬ್ರೆಡ್ ಮೇಯ್ನು. ಬ್ರೆಡ್ ಈ ಥರ ಕಟ್ ಮಾಡಿಕೊಂಡು ಅದನ್ನೇ ಕಟ್ ಮಾಡಿರೋ ಸೈಡಲ್ಲಿ ಇರುತ್ತಲ್ಲ ಅದನ್ನ ಈ ಥರ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕು. ಈ ಕಟ್ ಮಾಡಿರೋದನ್ನ ಎತ್ಕೊಂಡು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆದೇ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ನನಗೆಲ್ಲರೂ. ಮಿಕ್ಸಿ ಜಾರಲ್ಲಿ ಈ ಥರ ಪೌಡ್ರ್ ಮಾಡಿಕೊಂಡು ಮಿಕ್ಸಿ ಜಾರಿಂದ ಬೌಲ್ಗೆ ಹಾಕೋತಾ ಇದ್ದೀನಿ. ಈ ಥರ ಪೌಡ್ರ್ ಮಾಡ್ಕೋಬೇಕು. ಮೈದಾನ ಈ ಥರ ಬೆರೆಸ್ಕೊಂಡು ಗಂಟಿಲ್ದಂಗೆ ಈ ಥರ ಸಾಫ್ಟಾಗಿ ಈ ಥರ ಮಾಡ್ಕೋಬೇಕು. ಗಂಟಿರಬಾರ್ದು ಒಂದು ಸ್ವಲ್ಪನೂ. ಬನ್ನಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಕ್ಬಿಟ್ಟು ಮೊಟ್ಟೆನ ಈ ಥರ ಕಟ್ ಮಾಡಿ ಇಟ್ಕೊಳ್ಬೇಕು. ಈ ಥರ ಕಟ್ ಮಾಡಿ ನೆಕ್ಸ್ಟು ಬ್ರೆಡ್ನ ಮೈದಾ ಹಾಕಿರ್ತೀನಲ್ವ ಅದರಲ್ಲಿ ಡಿಪ್ ಮಾಡಿಕೊಂಡು ಸ್ವಲ್ಪ ಮೊಟ್ಟೆನ ಅದರಲ್ಲಿ ಹಾಕಿ ಉಪ್ಪು, ಖಾರ, ಮೆಣಸು ಎಲ್ಲ ಅದರಲ್ಲಿ ಹಾಕಿ ಈ ಥರ ಗಟ್ಟಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿಬಿಟ್ಟು ಬ್ರೆಡ್ಡಲ್ಲಿ ಮತ್ತು ಈ ಥರ ಬ್ರೆಡ್ಡಲ್ಲಿ ಇಟ್ಬಿಟ್ಟು ಬ್ರೆಡ್ಡೆಲ್ಲ ಇದನ್ನೆಲ್ಲ ಸ್ಪ್ರೆಡ್ ಮಾಡಬೇಕು. ಈ ಥರ ಸ್ವಲ್ಪನೂ ಜಾಗ ಇಲ್ದಂಗೆ ಈ ಥರ ಸ್ಪ್ರೆಡ್ ಮಾಡಬೇಕು ಬ್ರೆಡ್ನ. ನೋಡಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಬನ್ನಿ ಇದನ್ನು ಎಣ್ಣೆಲಿ ಕರಿಯೋಣ. ಡೀಪ್ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು. ಮಕ್ಳಿಗಂತೂ ಒಳ್ಳೆ ರೆಸಿಪಿ ಫ್ರೆಂಡ್ಸ್ ಇದು. ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು. ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಯಿತು. ನೀವು ಒಂದ್ಸರಿ ಟ್ರೈ ಮಾಡಿ ಇದನ್ನು, ತುಂಬಾ ಚೆನ್ನಾಗಿರುತ್ತೆ. ಬ್ರೆಡ್ಡಿಂದ ಇನ್ನೂ ತುಂಬ ಹಲವಾರು ಡಿಶಸನ್ನು ಮಾಡ್ಬೋದು. ಈ ಥರ ಗೋಲ್ಡನ್ ಬ್ರೌನ್ ಥರ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಲಾಸ್ಟಲ್ಲಿ ಈ ಥರ ಬಂದಿರುತ್ತೆ. ವಾವ್, ನೋಡಿ ಎಷ್ಟು ಚೆನ್ನಾಗಿದೆ. ನನ್ನ ಮಗಳು ಇದನ್ನು ಎತ್ಕೊಂಡು ಈ ಥರ ಡೆಕೋರೇಟ್ ಮಾಡಿದ್ದಾಳೆ ನೋಡಿ ಫ್ರೆಂಡ್ಸ್. ತುಂಬಾ ಇಷ್ಟಪಟ್ಟು ತಿಂದವಳು. ನನ್ನ ಚಿಕ್ಕ ಮಗಳಂತ ನೋಡಿ ಯಾವ ಥರ ಹೇಳ್ತಿದ್ದಾಳೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾಳೆ. ಥ್ಯಾಂಕ್ ಯು.